ಕಾರಿಂಜೇಶ್ವರ ಅಂತ ಈಶ್ವರ ದೇವರಲ್ಲಿ. ಇಲ್ಲಿ ಬಂದು ರಾಕ್ಷಸ ಸಂಹಾರ ಮಾಡಿ ಕಾರಿಂಜೇಶ್ವರ ಅಂತ ಈಶ್ವರ ದೇವರಲ್ಲಿ. ಇದು ತುಂಬ ಪುರಾತನದ್ದು. ಅಂದರೆ ಕೃತಯುಗ, ತ್ರೇತ, ದ್ವಾಪರ, ಕಲಿಯುಗ 4 ಯುಗಗಳು ಕಳೆದಿದೆ. ಕೃತಯುಗದಲ್ಲಿ ದಿಲೀಪ ಮಹಾರಾಜ ಹರಿಶ್ಚಂದ್ರ ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ. ಆಮೇಲೆ ತ್ರೇತಾಯುಗದಲ್ಲಿ ಶ್ರೀರಾಮ ಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆ ಶ್ರೀರಾಮನೊಟ್ಟಿಗೆ ಬಂದ ವಾನರರು ಇಲ್ಲೇ ಉಳಿದಿದ್ರು. ಹಾಗೆ ಇಲ್ಲಿ ನೈವೇದ್ಯವನ್ನು ವಾನರಿಗೆ ಒಂದು ಸಮರ್ಪಣೆ ಮಾಡೋದು ಅಂತೇಳಿ ಮಧ್ಯಾಹ್ನ ಮಹಾಪೂಜೆ ಆದ ತಕ್ಷಣ ನೈವೇದ್ಯವನ್ನು 3 ಸೇರು ನೈವೇದ್ಯ ವಾನರಿಗೆ ಹಾಕೋದು. ಮತ್ತು ಸೀತಾ ಪ್ರಮಾಣ ಕಲ್ಲಿದೆ ಆ ಕಡೆ. ಅಲ್ಲಿ ನಮ್ಮಲ್ಲಿ ಸತ್ಯ ಇದ್ದರೆ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಹಾರಿದರೆ ಏನಾಗೋದಿಲ್ಲ ಅಂತೇಳಿ ನಮ್ಮಲ್ಲಿ ಸತ್ಯ ಇದ್ದರೆ. ಹಾಗೆ ಸೀತಾ ಪ್ರಮಾಣ ಕಲ್ಲಿದೆ. ಅಂದರೆ ದ್ವಾಪರ ಯುಗದಲ್ಲಿ ಪಾಂಡವರು ಇಲ್ಲಿ ಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆ ಭೀಮ ಇಲ್ಲಿ ಕೆಳಗೆ ಗದಾತೀರ್ಥ ಅಂತಿದೆ. ಭೀಮ ಗದೆಯಿಂದ ಮಣ್ಣು ತೆಗೆದು ಅದು ನೀರು ಬಂದಿದ್ದು, ಹಾಗೆ ಅದಕ್ಕೆ ಗದಾತೀರ್ಥ ಅಂತೇಳಿ. ಆಮೇಲೆ ಜಾನುತೀರ್ಥ ಅಂತೇಳಿ ಇದೆ ಮೇಲೆ. ಇಲ್ಲಿ ಅಭಿಷೇಕಕ್ಕೆಲ್ಲ ನೀರು ತರೋದು ಜಾನುತೀರ್ಥದಿಂದ. ಈಗ ಇದು ಭೀಮ ಮಂಡಿ ಊರಿ ಮತ್ತೆ ನೀರು ಬಂತು, ಹಾಗೆ ಜಾನು ಅಂದ್ರೆ ಮಂಡಿ ಅಂತೇಳಿ. ಮತ್ತು ಉಂಗುಷ್ಟ ತೀರ್ಥ, ಉಂಗುಷ್ಟ ಅಂದರೆ ಈ ಕಾಲು ಹೆಬ್ಬೆರಳು, ಹಾಗೆ ಕಾಲು ಹೆಬ್ಬೆರಳು ಭೀಮ ಇದು ಮಾಡಿ ಮತ್ತೆ ನೀರು ಬಂದಿದ್ದ ಉಂಗುಷ್ಟ ತೀರ್ಥ ಅಂತೇಳಿ ಇದೆ. ಹಾಗೆ ಮತ್ತೆ ಕೆಳಗೆ ಬಟ್ಟಿ ವಿನಾಯಕ ಇದೆ. ರಾಮ ಅಲ್ಲಿ ಬಾಣದಿಂದ ಗೆರೆ ಎಳೆದು ಶ್ರೀರಾಮ ಬಂದವ ಇಲ್ಲಿ ಗಣಪತಿ ಗುಡಿ ಇರಲಿಲ್ಲ, ಹಾಗೆ ಕಲ್ಲಲ್ಲಿ ರಾಮ ಗೆರೆ ಎಳೆದು ಬಟ್ಟಿ ವಿನಾಯಕ ಅಂತೇಳಿ. ಹಾಗೆ ತ್ರೇತಾಯುಗದಿಂದ ಪುರಾತನದ್ದು ಬಟ್ಟಿ ವಿನಾಯಕ. ತ್ರಿಕಾಲ ಇದು ನಿತ್ಯ ಬಲಿ ಉಂಟಿಲ್ಲಿ. ನಿತ್ಯ ಬಲಿ ದೀಪಾವಳಿಗೆ ಪ್ರಾರಂಭ ಆಗ್ತದೆ. ಬಲಿ ನಾಡ್ದು ಮಿಥುನ ಸಂಕ್ರಮಣಕ್ಕೆ, ಅಂದರೆ ಈಗ ನಾಡ್ದು ಜೂನ್ 15ಕ್ಕೆ ಬಲಿ ಒಳಗಾಗ್ತದೆ. ಅಲ್ಲಿ ತನಕ ದೀಪಾವಳಿಯಿಂದ ಮಿಥುನ ಸಂಕ್ರಮಣ ತನಕ ನಿತ್ಯ ಬಲಿ ಇಲ್ಲಿ ನಡೀತದೆ. ಮಹಾಶಿವರಾತ್ರಿಗೆ ಇಲ್ಲಿ 1 ವಾರ ಜಾತ್ರೆ ಇರ್ತದೆ. ಮತ್ತು ಪ್ರತಿ ಅಮಾವಾಸ್ಯೆಗೆ ಇದು ತೀರ್ಥ ಸ್ನಾನಕ್ಕೆ ತುಂಬ ಜನ ಬರ್ತಾರೆ. ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಸಹ ತುಂಬ 1 ಲಕ್ಷ ಜನ ಮೇಲೆ ಬರ್ತಾರೆ ಇಲ್ಲಿ ಭೀಮ ಅಮಾವಾಸ್ಯೆ ದಿವಸ. ಹಾಗೆ ಮತ್ತು ಶಿವರಾತ್ರಿ ಮಾರನೇ ದಿವಸ ಶಿವಪಾರ್ವತಿ ಭೇಟಿ ಇರ್ತದೆ. ಆಗ ಶಿವಪಾರ್ವತಿ ಭೇಟಿಗೆ ತುಂಬ ಜನ ಸೇರ್ತದೆ. ಅವರು 1 ಲಕ್ಷ ಮೇಲೆ ಜನ ಆಗ್ತದೆ. ಮೇಲೆ ಇದನ್ನು ಬೇಡರ ಸಾಮ್ರಾಜ್ಯ ಆಗಿತ್ತು. ಇಲ್ಲಿ ಬೇಡ ರಾಜನಿಗೆ ಕರಿಂಜೆ ಅಂತ ಹೇಳುವಂತ ಮಗಳು, ಅವಳಿಂದಾಗಿ ಈ ಕ್ಷೇತ್ರಕ್ಕೆ ಕಾರಿಂಜ ಅಂತೇಳಿ ಹೆಸರು ಬಂತು. ಈಶ್ವರನನ್ನೇ ಕಾರಿಂಜೇಶ್ವರ ಅಂತೇಳಿ ಹೇಳ್ತಾರೆ. ಇನ್ನು ಇದು
ಮಧ್ವಾಚಾರ್ಯ ಸ್ಥಾಪನೆ ಮಾಡಿದಂತಹ ಕ್ಷೇತ್ರ. ಹಾಗೆ ಸುಮಾರು ಇದು ಇತಿಹಾಸ. ಇದು